ನಮ್ಮ ಅಣ್ಣ ತಮ್ಮರೇ ಮತ್ತಾರಲ್ಲ. ಸ್ವತಃ ಅವ್ರ ತಮ್ಮನೇ ಮೊಹಮ್ಮದ್ ಗೋರಿ ಜೋಡೆ ಅಡ್ಜಸ್ಟ್ ಆಗಿರುತ್ತೆ. ಅಡ್ಜಸ್ಟ್ ಎಲ್ಲ ಕಡೆ ಆಗ್ಲಾಕತ್ತೆ. ಇದು ನೋಡ್ತಿರಲಿಲ್ಲ ಅಡ್ಜಸ್ಟ್ ಎಲ್ಲ ಕಡೆ. ಈ ಅಡ್ಜಸ್ಟ್ ಈಗಿಂದಿಲ್ಲ. ಅವಾಗಿನದು ಪೃಥ್ವಿರಾಜ್ ಚವ್ಹಾಣ್ ಅವ್ರನ್ನ ಮೊಹಮ್ಮದ್ ಗೋರಿ ಎದುರಿಗೆ ಬಂದ. ಅವರ ತಮ್ಮ ಹಿಂದಿಂದ ಯುದ್ಧ ಮಾಡಿದ. ಪಾಪ ಪೃಥ್ವಿರಾಜ್ ಚವ್ಹಾಣ್ ಅವ್ರಿಗೆ ಕೊನೆಗೆ ಸೋಲಾಯಿತು. ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚವ್ಹಾಣ್ ಅವ್ರಿಗೆ ಕಬ್ಬಿಣದ ಇದ್ರದಿಂದ ಕಣ್ಣುಗಳನ್ನು ತೆಗೆದ. ಪೃಥ್ವಿರಾಜ್ ಚವ್ಹಾಣ್ ಎಷ್ಟು ಶೂರ ಪರಾಕ್ರಮಿ ಇದ್ರಂದ್ರೆ ಕಣ್ಣಿಲ್ಲಾರ್ದವನು ಸಹ ಅವರೊಬ್ಬ ಗೆಳೆಯ ಏನು ಮೊಹಮ್ಮದ್ ಗೋರಿಯ ಜೈಲಿನಲ್ಲಿ ಏನು ಹಾಕಿದ್ರು ಪೃಥ್ವಿರಾಜ್ ಚವ್ಹಾಣ್ರನ್ನ ಏನಾದರೂ ಮಾಡಿ ಮೊಹಮ್ಮದ್ ಗೋರಿ ವಿರುದ್ಧ ಸೇರಿ ತುರ್ಸ್ಕೋಬೇಕಂತ ಒಬ್ಬ ಆತ್ಮೀಯ ಗೆಳೆಯ ಒಂದೇನೋ ಒಂದು ವೇಷದಲ್ಲಿ ಬಂದು ಆ ಮೊಹಮ್ಮದ್ ಗೋರಿ ಮನಸ್ಸು ಒಲಿಸಿ ಈ ಪೃಥ್ವಿರಾಜ ಚವ್ಹಾಣರ ಶೌರ್ಯದ ಬಗ್ಗೆ ಅವರು ಎಷ್ಟು ಕಣ್ಣು ಹೋದನಾಗಲೂ ಅವ್ರ ಎಲ್ಲಿ ಏನೂ ಇರಲಿಕ್ಕಿಲ್ಲ, ಅದನ್ನು ನೀವು ನೋಡ್ಬೋದು ಅಂತ ಹೇಳಿ ಒಂದು ರೀತಿ ಆ ಮೊಹಮ್ಮದ್ ಗೋರಿಯನ್ನು ಒಪ್ಪಿಸಿ ಯಾವ ಕಣ್ಣು ಹೋದಂಥ ಪೃಥ್ವಿರಾಜ್ ಚವ್ಹಾಣ್ರನ್ನ ಮೈದಾನಕ್ಕೆ ತೋಡು ಬಂದು ಮೊಹಮ್ಮದ್ ಗೋರಿಯನ್ನು ಹೊಡೆದಂಥ ಮೊಹಮ್ಮದ್ ಗೋರಿಯನ್ನು ಕಣ್ಣು ಇರ್ಲಿಕ್ಕಂದ್ರೂ ಪೃಥ್ವಿರಾಜ್ ಚವ್ಹಾಣ್ರು ತಮ್ಮ ಬಿಲ್ಲು ಬಾಣದಿಂದ ಮೊಹಮ್ಮದ್ ಗೋರಿ ಎದೆಗೆ ಹೊಡೆದು ಸಾಯಿಸಿದಂಥ ಶೂರ ಭಾರತದಲ್ಲಿ ಯಾರಾದರೂ ಇದ್ದಾರೆ ಪೃಥ್ವಿರಾಜ್ ಚವ್ಹಾಣ ಅಂತ ನಮಗೆ ಇತಿಹಾಸ ಗೊತ್ತಿಲ್ಲ. ಜಹಾಂಗೀರ ಯಾವ ಇನ್ನೊಬ್ಬ ನನ್ನ ಹೆಸರು ಬರಲ್ಲ. ಔರಂಗಜೇಬನ ಅಪ್ಪ ಯಾರು ತಾಜ್ ಮಹಲ್ ಕಟ್ಟಿ ಬರ್ತಾರಲ್ಲ, ಶಹಜಹಾನ್ ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟ. ಮಕ್ಕಳ ಇವ್ರು ಬರೆದ್ರು, ನಮ್ಮ ಇತಿಹಾಸ ಬರೆದ್ರಿ. ಈ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಏನು ಶಿಕ್ಷಣ ಏನು ಸಿಕ್ತಲ್ಲ ಇವ್ರ ಕೈಯಾಗ ಕಮ್ಯುನಿಸ್ಟ್ರ ಕೈಯಾಗ ಸಿಕ್ಬಿಡ್ತು ಭಾರತದ ಶಿಕ್ಷಣ. ಯಾರು ಅವಾಗ ಭಾರತದ ಶಿಕ್ಷಣ ಮಂತ್ರಿ ಯಾರು? ನೆಹರೂನ್ ಕಾಲದಾಗ ಮೌಲಾನಾ ಕಲಾಂ ಆಜಾದ್ ಅವ ಶಿಕ್ಷಣ ಮಂತ್ರಿ. NCERT ಅವ್ರ ಕೈಯಾಗ ಘನವಂತನಾದ ಅಕ್ಬರ್ ದೀನ್ ಎ ಇಲಾಹಿ ಧರ್ಮವನ್ನು ಸ್ಥಾಪನೆ ಮಾಡಿದ, ಸಮಾನತೆಯಿಂದ ನೋಡಿಕೊಂಡ. ಇದೆಲ್ಲ ಬೋಗಸ್ಸು ಫೇಕು ನಾಲಾಯಕರು ಬರೆದಂಥ ಪುಸ್ತಕ. ಮಹಾರಾಣಾ ಪ್ರತಾಪರ ಇತಿಹಾಸವನ್ನು ಹೇಳ್ತಾರೆ. ಮಹಾರಾಣಾ ಪ್ರತಾಪ್ ಹೆಸರು ತಗೋದ್ರೆ ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟಿದಂಥ ಶಹಜಹಾನ್. ಶಹಜಹಾನ್ ಹೊಡೆದವ್ರು ಯಾರು ಗೊತ್ತಲ್ಲ? ಔರಂಗಜೇಬ. ಅವ್ರ ಅಣ್ತಂಬ್ರು ದಾರಾ, ಸೂಜಾ, ಮುರಾದಾತ್ 3 ಮಂದಿ ಅಣ್ತಂಬ್ರಿದ್ರು. ಅವರು 3 ಮಂದಿನ ಕಲಾಸ ಮಾಡಿದ. ಅವ್ರ ಅಪ್ಪಗ ಶಹಜಹಾನ್ಗ ಜೈಲಿಗೆ ಹಾಕದ. ಅವಾಗ ಆ ಶಹಜಹಾನ್ ಹೇಳ್ತಾನ, ಮಗನೇ ನಾವು ಬ್ಯಾಸಿಗೆ ಐತಿ, ಸ್ವಲ್ಪ ನೀರು ಹೆಚ್ಚಿಕೊಡಪ್ಪ, ನೀರಿನ ಭಾಳ ಅವಶ್ಯ ಐತಿ ನನಗೆ, ನೀರಲ್ಲಿ ಹೆಚ್ಚಿಕೊಡುವಂಥದ್ದು ಮಾಡಂದ್ರೆ ಔರಂಗಜೇಬ ಇಷ್ಟೇ ಅದ ಮಗನೇ, ಇಟ್ಟೇ ಕೊಡೋದು ಇರ್ಬೇಕಂತ. ಅವಾಗ ಶಹಜಹಾನ್ ಹೇಳ್ತಾನ, ನೋಡಪ್ಪ ಹಿಂದೂ ಧರ್ಮದಾಗ ಸತ್ತ ಮ್ಯಾಗನು ಪಿತೃಪಕ್ಷ ಮಾಡಿ ತಂದೆ ತಾಯಿ ಪೂರ್ವಜರಿಗೆ ನೀರು ಆಹಾರ ಕೊಡುವಂಥ ಪದ್ಧತಿ ಅದಕ್ಕಿಂತ ಕೀಳೋದಿಲ್ಲ ಅಂತ ಹೇಳಿ ಅವ್ರ ಮಗ ಹೇಳ್ತಾನೆ ಔರಂಗಜೇಬ. ವಿಯೆಟ್ನಾಂ 75ರಾಗ ಅಮೇರಿಕದೊಡ ಒಂದು ಯುದ್ಧ ಆಯ್ತು. 1975ರಾಗ ವಿಯೆಟ್ನಾಂ ಅಂದ್ರೆ ಸಣ್ಣ ರಾಷ್ಟ್ರ, ಪಾಕಿಸ್ತಾನಕ್ಕಿಂತ ಸಣ್ಣದು. ಅಮೇರಿಕದವ್ರು ಅಟ್ಯಾಕ್ ಮಾಡಿದ್ರು. 1.5 ಲಕ್ಷ ಸೈನಿಕರು ತೊಗೊಂಡು ಯುದ್ಧ ಮಾಡಿ 48,000
ವಿಯೆಟ್ನಾಂ ಸೈನಿಕರು ಸತ್ರು ಸಹ ಅವ್ರ ಮ್ಯಾಗೇನು ಹೆಲಿಕಾಪ್ಟರ್ ಅಟ್ಯಾಕ್ ಇದ್ದಲ್ಲ ಅಮೇರಿಕದ್ದು, ಒಂದು ಹೆಲಿಕಾಪ್ಟರ್ನ ಬಿಡಲಿಲ್ಲ, ಎಲ್ಲನೂ ತಳಗೆ ಬೀಳಿಸಿ ಮಣ್ಣಾಗಿತ್ತು. ಯಾರಿಗಾದ್ರೂ ಗೊತ್ತೈತೇನೆ ಅದು 75ರ ಯುದ್ಧದಲ್ಲಿ ವಿಯೆಟ್ನಾಂ ಗೆದ್ದು ಅಮೇರಿಕ ವಾಪಸ್ ಸೋತು ಹೊರಗೆ ಹೋಗ್ಬೇಕಾಯ್ತು. ಅವಾಗ ಅಲ್ಲಿ ಪ್ರಧಾನಮಂತ್ರಿಗೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ನೀವು ಇಷ್ಟು ಸಣ್ಣ ರಾಷ್ಟ್ರ ಇದ್ದು ಅಮೇರಿಕವನ್ನು ಹೆಂಗೆ ಸೋಲಿಸಿದೆ ಅಂತ ಆ ಪ್ರಶ್ನೆ ಮಾಡಿದಾಗ ಆ ಪ್ರಧಾನಮಂತ್ರಿ ಹೇಳ್ತಾನೆ, ಅವರು ನಮಗೆ ಏನಾದರೂ ಈ ವಿಯೆಟ್ನಾಮಕ್ಕೆ ಒಬ್ಬ ಆದರ್ಶ ಪುರುಷ ಯಾರಪ್ಪ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಗೆರಿಲ್ಲಾ ಮಹಾರಾಜರು ಸುಮಾರು 2 ದೊಡ್ಡ ಹಡಗುಗಳನ್ನು, ಸಣ್ಣ 40 ಹಡಗುಗಳನ್ನು ತಗೊಂಡು ಬೆಳಿಗ್ಗೆ 3:30-4 ಗಂಟೆಗೆ ಅಟ್ಯಾಕ್ ಮಾಡ್ತಾರೆ ಪೋರ್ಚುಗೀಸರ ಕ್ಯಾಂಪ್ನಲ್ಲಿ. ಅವರನ್ನೆಲ್ಲ ಸಂಪೂರ್ಣ ಹೊಡೆದು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ಇವತ್ತು ಕರಾವಳಿಯಲ್ಲಿ ಇವತ್ತು ಶಿವಾಜಿ ಮಹಾರಾಜರನ್ನ ಪ್ರತಿ ವರ್ಷ ನೆನಪು ಮಾಡ್ಕೋತಾರೆ. ಯುಗಾವತಾರ, ಯುಗಕ್ಕೊಬ್ಬ ಅವತಾರ ಪುರುಷ ಹುಡ್ತಾನೆ ಅನ್ನೋದಕ್ಕೆ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ, ಕ್ಷತ್ರಿಯರು ಈ ದೇಶದಲ್ಲಿ ಇರ್ದಿದ್ರೆ ನಾವು ಯಾರು ಇರ್ತಿರಲಿಲ್ಲ, ಎಲ್ಲರೂ ಸಾಬರಾಗಿರ್ತಿದ್ದೀವಿ. ಯಾರ ಹೆಸರು ಇವತ್ತಿನ ಒರಿಜಿನಲ್ ಹೆಸರು ಇರ್ತಿದ್ದಿಲ್ಲ. ಇವತ್ತೇನು ಕ್ಷತ್ರಿಯ ಸಮಾಜ ಬಗ್ಗೆ ಹೇಳಿದ್ರಲ್ಲ, ಅವರು ಸಂಘಟನೆ ಮಾಡ್ತಾ ಇರುವಂಥದ್ದು ನೋಡ್ರಿ. ದೇಶನಾಗ ಬಹುಸಂಖ್ಯಾತರು, ನಾವು ಹಿಂದೂಗಳಂದ್ರೆ ಎಲ್ಲ ಭಾಗ ಮಾಡಿದ್ರೆ ನಾವು ಎಲ್ಲರೂ ಅಲ್ಪಸಂಖ್ಯಾತರೇ. ಈ ದೇಶನಾಗ ಒಂದೇ ಒಂದು ಬಹುಸಂಖ್ಯಾತ ಸಮಾಜ ಯಾವುದೈತಪ್ಪ? 15% ಇರೋರು ಯಾರು? ಅವರೇ. ನಾವು 1%, 2%, 3%. ಯಾಕಂದ್ರೆ ನಮ್ಮೆಲ್ಲ ಜಾತಿ ಒಳಗೆ ಮರಾಠರು ಬೇರೆ, ರಜಪೂತರು ಬೇರೆ, ಬಂಜಾರ ಬೇರೆ, ದಲಿತರು ಬೇರೆ, ಲೆಫ್ಟ್ ಬೇರೆ, ರೈಟ್ ಬೇರೆ, ಅದರ್ಸ್ ಬೇರೆ, ಲಿಂಗಾಯತರು ಬೇರೆ, ಪಂಚಮಸಾಲರು ಬೇರೆ, ಬಣಿಜರು ಬೇರೆ, ಆದಿವಾಸಿಗರು ಬೇರೆ, ಬ್ರಾಹ್ಮಣರೊಳಗೆ 4-5 ಜಾತಿ ಹಿಡಿದ್ರೆ ಯಾರೂ ಇವತ್ತು ಒಂದಾಗುವಂಥ ಸ್ಥಿತಿಯೊಳಗೆ ಇಲ್ಲಾರ್ದಕ್ಕೆ ಏನಾಗಿದೆ ಈ ದೇಶದಲ್ಲಿ? ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಮಗೆ ಗೌರವ ಸಿಗ್ತಾ ಇಲ್ಲ. ಒಂದು ಮಾರಾಟ ನಿಗಮ ಮಾಡಬೇಕಾದ್ರೆ ಬೆಳಗಾವಿಯಲ್ಲಿ ನಾನು ಮಾತಾಡಿದೆ. ಮಾರಾಟ ನಿಗಮ ಅರ್ಧಂಬರ್ಧ ಮಾಡಿಟ್ಟಿದ್ರು. ನಾನು ಹೇಳಿದೆ, ಯಾವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ಆರ್ ಅಶೋಕ್ ನಮ್ಮ ಕಂದಾಯ ಮಂತ್ರಿಗಳಿದ್ದರು. ನಾ ಪ್ರಸ್ತಾಪ ಮಾಡಿದೆ, ನೀವು ಮಾರಾಟ ನಿಗಮವನ್ನು ಸ್ಥಾಪನೆ ಮಾಡ್ತೀನಿ, 100 ಕೋಟಿ ರೂಪಾಯಿ ಕೊಡ್ತೀನಿ, ಆ ನಿಗಮವನ್ನು ಮಾಡ್ತೀನಿ ಅಂತ ಹೇಳಿ ಇವತ್ತು ಕ್ಷತ್ರಿಯ ಸಮಾಜಕ್ಕೆ ಮೋಸ ಮಾಡಿದ್ದೀರಿ ಅಂತ ಹೇಳಿ ನಾನು BJP ಒಳಗೆ ಇದ್ದೇವೆ. ನಾವು ನ್ಯಾಯ ಅನ್ಯಾಯ ಬಂದಾಗ ನಾವು ಯಾವ ಪಾರ್ಟಿಗೆ ಇಟ್ಟು ನೋಡೋದಿಲ್ಲ, ನಮ್ದು ಹಾಗೆ ಡೈರೆಕ್ಟ್ ಫೈಟಿಗೆ. ಅವಾಗ ಇಲ್ಲಿ ಕೆಲವೊಂದು ಮಂದಿ ಅದಾರೆ ಈ ರಾಜ್ಯದಾಗ ಕನ್ನಡ ಪ್ರೇಮಿಗಳತ್ತವ. ಮರಾಠಿ ಅಂದ್ರೆ ಅವ್ರ ಬೆಂಕಿ, ಹಿಂದಿ ಅಂದ್ರೆ ಬೆಂಕಿ, ಉರ್ದು ಅಂದರೆ ಹಂತು ಬಾಯಿ. ಒಬ್ಬರ ಮಕ್ಕಳು ಮಾತಾಡ್ತಾರೆ ಉರ್ದು ಬಗ್ಗೆ. ಇವತ್ತು ಪೊಲೀಸ್ ರೈಲ್ವೆ ಸ್ಟೇಷನ್, ನಿಮ್ಮ ಕಲ್ಯಾಣ ಕರ್ನಾಟಕದಾಗ ರೈಲ್ವೆ ಸ್ಟೇಷನ್ದಾಗ ಎಲ್ಲ ಹೋದಾವ. ಅದನ್ನು ತೆಗಿಯತ್ತೆ ಯಾರು ಮಾತಾಡ್ತಾರೆ? ಮರಾಠಿ ಬೋರ್ಡ್ ಇರಬಾರ್ದು, ಹಿಂದಿ ಬೋರ್ಡ್ ಇರಬಾರ್ದು. ಈ ದೇಶನಾಗ 3 ಭಾಷೆಯನ್ನು ನಾವು, ಹಿಂದಿ ರಾಷ್ಟ್ರ ಭಾಷೆ, ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ, ನಾವು ಮಾತಾಡುವಂಥ ಭಾಷೆ ಮಾತೃಭಾಷೆ. 3 ತ್ರಿಭಾಷಾ ಸೂತ್ರ ಕಂಡುಹಿಡಿದವರು ಅವರೇ. ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿ ಹೇಳ್ತಾನೆ ಹಿಂದಿ ನಾವು ತೆಗೆದೀವತ್ತೆ, ಆದ್ರೆ ಅಲ್ಪಸಂಖ್ಯಾತರ ಅಂಗನವಾಡಿಯಲ್ಲಿ ಉರ್ದು ಮಾತಾಡೋರು ಮಾತ್ರ ನೇಮಕ ಆಯ್ತು. ಮೊನ್ನೆ ಬಜೆಟ್ ಆಯಿತು, ನೀವು ಆ ಬಜೆಟ್ ನೋಡಿಬಿಟ್ರೆ ಏನು ಈ ರಾಜ್ಯದಾಗ ಹಿಂದೂಗಳು ಅದಾರೋ ಇಲ್ಲೋ, ಏನು ಬರೀ ಅವರೇ ಅಟ್ಟೆ ಓಟ್ ಹಾಕ್ತಾರೋ. ಮಂಡ್ಯದು ನಾನು
ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ಕೀಮ್ಗಳು ತೆಗೆದ್ರು ಮುಸ್ಲಿಂ ಕಾಲನಿಗೆ 1,000 ಕೋಟಿ ನಿಧಿ, ಇಮಾಮರಿಗೆ 6,000 ರೂಪಾಯಿ ತಿಂಗಳ. ಅಲ್ಲಿ ಕಲಿಸೋದೆಲ್ಲ ದೇಶದ್ರೋಹಿಗಳ ಕೆಲಸನೇ, ಪಾಕಿಸ್ತಾನ ಪರವಾಗಿನೇ ಕಲಿಸೋದು. ಅವ್ರಿಗೆ ತಿಂಗಳ 6,000 ರೂಪಾಯಿ. ಬಡ ಮುಸ್ಲಿಮರಿಗೆ 50,000 ರೂಪಾಯಿ ಲಗ್ನ ಕೊಡ್ತಾ ಇರ್ತಾರೆ. ವಿದೇಶಕ್ಕೆ ಅವ್ರು ಕಲೀಲಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. ಅಲ್ಲಿ ವಿದೇಶಕ್ಕೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಬಂದು ಅಲ್ಲಿ ಕಲ್ತು ಬರ್ತಾರೆ. ಆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಇವ್ರು ಕೊಡೋರು. ವಕಫ್ ಆಸ್ತಿ ಎಲ್ಲ ಹೊಯ್ಕೋತೋಗೈತಿ. ಈಗ ಸುಪ್ರೀಂ ಕೋರ್ಟ್ ಹೇಳೈತಿ. ಆದರೂ ನಿನ್ನೆ ಗೋಕಾಕದಾಗ 750 ಆಸ್ತಿ ಮತ್ತು ವಕಫ್ ನೋಟಿಸ್ ಕೊಟ್ಟ ಹಿಂದಿ ಅವರು. ಸುಪ್ರೀಂ ಕೋರ್ಟ್ ಹೇಳಿದ್ರಾಗೂ ನೋಟಿಸ್ ಕೊಡ್ಲಕ್ಕತ್ತಂದ್ರೆ ಎಷ್ಟು ತಿಂಡಿ ರಾಜ್ಯದಲ್ಲಿ ಇರಬೇಕು. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ITI ಉಳಿದವರು ಏನು ITI ಕಲಿಬಾರ್ದ. ಆಜಾದ್ ಸ್ಕೂಲುಗಳಿಗೆ PUC ವರೆಗೆ ಮುಂದುವರಿಕೆ. ಇದೊಂದು ಬಜೆಟ್ ಇದೆ. 100 ಉರ್ದು ಶಾಲೆ, ಇನ್ನು ಆಜಾದ್ ಶಾಲೆ ಉರ್ದು ಕಲಿಸ್ತಾ ಇರ್ತೀನಿ. ಹಿಂದಿ ಕಲ್ತ್ರೆ ಬೇನೆ ಆಗ್ತೈತಿ. ಕನ್ನಡ ಹೋರಾಟಗಾರರು ಅವ್ರು ನಾಪತ್ತೆ ಆಗಿಬಿಟ್ಟಾರೆ, ಎಲ್ಲದಲ್ಲೋ ಏನೋ. ಮುಸ್ಲಿಂ ಯುವಕರಿಗೆ ಸ್ಟಾರ್ಟಪ್ ಮಾಡ್ಲಿಕ್ಕೆ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗೆ ಕಂಪ್ಯೂಟರ್ ಅಲ್ಲೇನು ಕಲಿಸ್ತಾರೆ ಮದ್ರಸಾದಾಗ? ಬರೀ ನಮ್ಮ ದೇಶದಾಗ ಬಾಂಬ್ ಹಾಕ್ರಿ, ಲವ್ ಜಿಹಾದ್ ಮಾಡಿರಿ. ಆದಷ್ಟು ಬೇಗನೆ 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಿ ಕಲಿಸೋರಿಗೆ ಅದೇನೋ ಕಂಪ್ಯೂಟರ್ ಆನ್ಲೈನ್ದಾಗೆಲ್ಲ ಬಾಂಬ್ ತಯಾರು ಮಾಡೋದು ಎಲ್ಲ ಕಲಿಬೇಕಲ್ಲ ಮಕ್ಕಳು. ಅದಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವರಿಗೆ ಕಂಪ್ಯೂಟರ್ ಕೊಡ್ಲಾಕತ್ತಾರೆ. ಮಕ್ಕಳಿಗೆ ವೃತ್ತಿಪರ ತರಬೇತಿ ಶಿಬಿರ. ಇನ್ನೊಂದು ನೋಡಿ ಎಷ್ಟು ದುರ್ದೈವತ್ತಂದ್ರೆ, ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ತರಬೇತಿ. ನೀವು ವಿಚಾರ ಮಾಡಿ, 1,000 PSIಗಳನ್ನು ತಯಾರು ಮಾಡಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಬಂದು ಕೂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಹಾಂ, KPSC ಅಂತ ಒಕ್ಕದ ಮ್ಯಾಗ ಆಗ್ತದೆ. ನೌಕರಿಗೆ ಏನು PSI ಹಗರಣ ಆಯ್ತಲ್ಲ ಈ ರಾಜ್ಯದಾಗ. ನಾಳೆ ಅವ್ರೇನು ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ, 1000 ಮಂದಿ PSI ಸೆಲೆಕ್ಷನ್ ಆಗ್ತದೆ. ಪೊಲೀಸ್ ಠಾಣೆ ತುಂಬ ಎಲ್ಲ ಗಡ್ಡ ಅವೇ ಕಾಣಿಸ್ತಾರೆ ನೋಡ್ಕೊಂಡು. ಬೆಂಗಳೂರು ಹಜ್ ಶಾಲೆಗೆ ಹೊಸ ಭವನ, ಹಜ್ ಭವನಕ್ಕೆ ಹೊಸ ಕಟ್ಟಡ. ನಿಮ್ಮ ರೊಕ್ಕದಲ್ಲೇ ಹೋದ್ರೆ ಮಕ್ಕಳ, ನಮ್ಮ ರೊಕ್ಕದಲ್ಲಿ ಯಾಕೆ ಹಿಂದೂಗಳ ರೊಕ್ಕದಲ್ಲೇ ಯಾಕೆ ಹೋಗ್ತಾರೆ ನೀವು? वो हराम है, हम क्या काफिर है? हमारा पैसा तुम लेके हज को गए तो वो हराम हो जाएगा. अल्लाह तुमको बच नहीं पाएगा, प्यार नहीं होगा. ನೋಡ್ರಿ, ಈ ರೀತಿ ನಡೆದ ನೀವು ಒಬ್ಬರಿಗೆ ಕೇಳ್ತೀರ. ಇವತ್ತು ಹಿಂದುಳಿದವ್ರಿಗೆ ಏನು ಕೊಟ್ರಪ್ಪ, ದಲಿತರಿಗೆ ಏನು ಕೊಟ್ರಪ್ಪ, ಅವ್ರಿಗೇನು PSI ಸೆಲೆಕ್ಷನ್ ಸಲುವಾಗಿ ಟ್ರೈನಿಂಗ್ ಕೊಟ್ಟರೆ, ಅವ್ರಿಗೇನು ನಿರುದ್ಯೋಗ ದಲಿತ ಮಕ್ಕಳಿಗೆ ಇವತ್ತು 3 ಲಕ್ಷ ರೂಪಾಯಿ ಕೊಟ್ಟರೆ. CBSE ಸ್ಕೂಲ್ ಮಾಡ್ತಾರೆ 100, ಅವ್ರು ಅಷ್ಟೇ ಮಂದಿ ಕಲಿಬೇಕಾಗ್ತದೆ. ಯಾವುದೇ ಒಂದು ಹಾಸ್ಟೆಲ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಹಾಸ್ಟೆಲ್ನಾಗ ಇರುವಂಥದ್ದು ನೀವು ಸಮಾನತೆ ತಂದ್ರೆ ಅವರ ಸಪ್ರೇಟ್ ಇಟ್ಟು ಅವ್ರು ಹೋಗಿ ನೋಡ್ರಿ. ದಾವಣಗೆರೆಗೆ ಹೆಂಗೆ ಆಟ ಆಡಿದ್ರು, 60-70 ಸಾವಿರ ಅದಾರ ಅಂದ್ರೆ ಹಮ್ಕೋ ಚಾಹಿಯೇ ಹಮಾರ ಹೇ. ಬಿಜಾಪುರನಾಗ ಹಾಗೆ ನಾನು ಮತಕ್ಷೇತ್ರದಾಗ 126 ಅದಾರ. ನಾವು 160 ಬಿಜಾಪುರದಾಗ 286 ಅಟ್ಟಿದ್ರು ನಾ ಆರಿಸಿ ಬರ್ತೀನಿ. ನಮ್ಮಲ್ಲೆಲ್ಲ ಹಿಂದೂ ಒಂದೇ, ನೀವೆಲ್ಲ ಒಂದಾಗಿಬಿಡ್ರಿ. ನೀವು ಸಮಸ್ತ ಹಿಂದೂಗಳು ಒಂದಾಗ್ರಿ. ಕ್ಷತ್ರಿಯರು, ದಲಿತರು, ಹಿಂದುಳಿದವರು ಅವ್ರು ಓಟೇ ಬೇಕಾಗಿಲ್ಲ. ನಮ್ಮ ಓಟ ಮ್ಯಾಗನೇ ನಾವು ಗಟ್ಟಿಯಾಗಿ ಆರಿಸ್ಬೇಕು. ನಾನು ಆರಿಸ್ಬಿಡ್ತೀನಿ, ನಾನೇ ಉದಾಹರಣೆ ಇದ್ದೀನಿ. ನಾವು ಓಟೇ ಬಿಡೋದಿಲ್ಲಪ್ಪ. ನಾನು ಹೇಳ್ತೀನಿ, ನನ್ನ ಬಳಿ ಎದಕ್ಕೆ ಬರ್ತಿರುತ್ತೆ ಹೇಳ್ತೀನಿ. ಓಟೇ ಹಾಕಲ್ಲ ಅದನ್ನು ಸುಮ್ಮನೆ ಕೆಲಸ ಇಲ್ಲ ನೋಡೋಣ. ನಮ್ಮ ಮಂದಿಗೆ ಬಿಟ್ಟು ಸಾಬ್ ಅವ ಸಾಬ್ ಬೈಟೋ ಸಾಬ್
बसलगौಡ बहुत अच्छा है ಇಲೆಕ್ಷನ್ದಾಗ ವೆಚ್ಚ आहे 5 ವರ್ಷ ಕೆಲಸ ತಗೊಂಡು ಮುಂದೆ ಚಂದ ತೋರಿಸ್ತಾರೆ ನಾ ಪರಿಚಯ ಕೊಡೋದಿಲ್ಲ ಮಾಡ ನಿಮ್ಮ ಮನ್ಯಾಗ ಹಂಗೆ ಮಾಡ್ರಿ ಯಾಕಂದ್ರೆ ಬಂಧುಗಳೇ ನಾವು ಒಂದಾಗಲಿಕ್ಕೆ ಅಂದ್ರೆ ಅವತ್ತು ಶಿವಾಜಿ ಮಹಾರಾಜರ ಹೋರಾಟ ಇವತ್ತು ಯಾಕೆ ಆಗಬೇಕು ನೋಡ್ರಿ ಇವತ್ತು ಇಡೀ ದೇಶದಾಗ ಶಿವಾಜಿ ಮಹಾರಾಜರು ಮೊದಲು ಮಹಾರಾಷ್ಟ್ರದಾಗ ಅಷ್ಟೇ ಇತ್ತು ಆಂಧ್ರದಾಗ ಶಿವಾಜಿ ಮಹಾರಾಜರ ಜಯಂತಿ ನಡೀತದೆ ತಮಿಳುನಾಡಿನಲ್ಲಿ ನಡೀತದೆ ಜಮ್ಮು ಕಾಶ್ಮೀರದಲ್ಲಿ ನಡೀತದೆ ಉತ್ತರ ಪ್ರದೇಶದಲ್ಲಿ ನಡೀತದೆ ಪಶ್ಚಿಮ ಬಂಗಾಳದಲ್ಲಿ ನಡೀತದೆ ಶಿವಾಜಿ ಮಹಾರಾಜರು ಮೊದಲು ಮರಾಠ ಅನ್ನುವಂಥದ್ದಿತ್ತು ಅದು ಮರಾಠ ಅನ್ನುವಂಥದ್ದಿಲ್ಲ ಸಮಸ್ತ ಹಿಂದೂಗಳು ಇವತ್ತು ಶಿವಾಜಿ ಮಹಾರಾಜರನ್ನ ಪೂಜೆ ಮಾಡ್ತಾ ಇದ್ದಾರೆ ನಾವು ಹೆಂಗೆ ಒಂದು ಶಿವಾಜಿ ಮಹಾರಾಜರನ್ನ ಇವತ್ತು ಹೆಂಗೆ ನಾವು ಅವ್ರನ್ನ ಪೂಜೆ ಮಾಡ್ತೀವಿ ಇವತ್ತು ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕು ಆ ಪುಣ್ಯಾತ್ಮ ಸತ್ಯವನ್ನೇ ಹೇಳಿದ್ರು ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ವಿದೇಶಕ್ಕೆ ಹೋಗಲಿಕ್ಕೆ ಹಣ ಕೊಟ್ಟು ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಂಥ ಮನೆತನ ಯಾವುದಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದವರೇ ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಶಾಹು ಮಹಾರಾಜರು ಕೋಲ್ಹಾಪುರದ ಶಾಹು ಮಹಾರಾಜರು ಅವಾಗ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಬಡೋದಾದ ಗಾಯಕ್ವಾಡ ಮಂತನ ಕೋಲ್ಹಾಪುರದ ಶಾಹು ಮಹಾರಾಜರು ಇವತ್ತು ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಕೊಟ್ಟು ಅವ್ರನ್ನ ದೊಡ್ಡ ಒಬ್ಬ ನಾಯಕ ಬಹುಶಃ ನಮ್ಮ ದೇಶದಲ್ಲಿ ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಾಸ್ಟೆಲ್ ಮಾಡಿದಂಥ 2 ಮಹಾರಾಜರು, ಒಂದು ಕೋಲ್ಹಾಪುರ ಮಹಾರಾಜರು, ಒಂದು ಮೈಸೂರು ಮಹಾರಾಜರು. ಇವೆರಡು ಮೈಸೂರು ಮಹಾರಾಜರು ಅವಾಗ ಮೀಸಲಾತಿ ಕೊಟ್ಟರು ಮೈಸೂರು ಮಹಾರಾಜರು. ನಮ್ಮ ದೇಶ ಏನಾದರೂ ಶಾಂತಿ ಸುರಕ್ಷತೆ ಇರಬೇಕಾದ್ರೆ ಇಲ್ಲಿ ನೆಮ್ಮದಿಯಿಂದ ಹಿಂದೂಗಳು ಜೀವನ ಮಾಡಬೇಕಾದ್ರೆ ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತ ಹೇಳಿ ಒಂದು ಪುಸ್ತಕ ಬರ್ತಾರೆ ಅಂಬೇಡ್ಕರ್. ಇದನ್ನು ಯಾಕೆ ಗೊತ್ತಿ ಹೇಳ್ತೀನಿ ಅಂದರೆ ಅಂಬೇಡ್ಕರ್ ಎಷ್ಟು ಕ್ಲಿಯರ್ ಇದ್ರಂದರೆ ಅವ್ರು ಹೇಳ್ತಾರೆ ಗಾಂಧಿಗೆ ಮಿಸ್ಟರ್ ಗಾಂಧಿನೇ ಇರ್ತಿದ್ರು ಅವ್ರೇನೋ ಮಹಾತ್ಮ ರಾಷ್ಟ್ರಪಿತ ಸುಡಗಾಡಿ ಏನೋ ಅಂತಿದ್ರು. ಅವ್ರು ಸೀದಾ ಅಂಬೇಡ್ಕರ್ ಅವರು ಮಿಸ್ಟರ್ ಗಾಂಧಿ ನಿನಗೇನಾರೇ 2 ರಾಷ್ಟ್ರ ಮಾಡಿ ನೀನು ನೆಹರು ನಮ್ಮ ಪ್ರಧಾನಮಂತ್ರಿ ಮಾಡೋದು ಏನಾರೇ ನಿಂದು ತಲೆಯಾಗಿತ್ತಂದರೆ ಅದಕ್ಕೆ ನಂದು ವಿರೋಧ ಇದೆ. ಯಾಕಂದ್ರೆ ಇಡು ನೋಡೋಣ ಅವ್ರು ಯಾರು ಏನು ಮಾಡ್ತಾರೆ ನೋಡೋಣ. ಒಂದು ವೇಳೆ ನೀನು 2 ದ್ವಿರಾಷ್ಟ್ರ ಮಾಡುವಂಥ ಚಿಂತನೆ ನೀ ಏನಾದರೂ ಮಾಡಿದರೆ ಭಾರತದಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು. ಇದು ಯಾರು ಹೇಳಿದ್ದು? ವಾಜಪೇಯಿ ಅವರಲ್ಲ, ಅದ್ವಾನಿಯವರಲ್ಲ, ನರೇಂದ್ರ ಮೋದಿಯವರಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬರು ಹೇಳಿದ್ರು. ಅಲ್ಲಿ ಪಾಕಿಸ್ತಾನದಲ್ಲಿರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಅದು ಆದಮೇಲೆ 2 ರಾಷ್ಟ್ರ ಮಾಡ್ರಿ ಅಂತ ಹೇಳಿದವರು ಒಬ್ಬರೇ ಒಬ್ಬ ರಾಷ್ಟ್ರದ ಪುರುಷ ಯಾರಪ್ಪ ಅಂದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಂದೂ ಶಾಂತಿಯಿಂದ ಇರುವುದಿಲ್ಲ. ಇವರು ದಾಂಧಿ ಮಾಡ್ಕೋತಿರೋ, ಇವ್ರಿಗೆ ಎಂದೂ ದೇಶ ನಿಷ್ಠೆ ಇಲ್ಲ, ರಾಷ್ಟ್ರ ಭಕ್ತಿ ಇಲ್ಲ. ಯಾರು ಅಂಬೇಡ್ಕರ್ ಹೇಳ್ತಾರೆ ಇಸ್ಲಾಂದಲ್ಲಿ ಸಹೋದರತ್ವ ಭಾವನೆ ಇಲ್ಲ. ಅವ್ರು ಎಂದೂ ನಮ್ಮ ರಾಷ್ಟ್ರ ಅನ್ನೋದಿಲ್ಲ. ಅವರು ತಮ್ಮ ಧರ್ಮವನ್ನೇ ಶ್ರೇಷ್ಠ ಅಂತಾರೆ ಅಂತೇಳಿ ಅಂಬೇಡ್ಕರ್ ಅವಾಗ ಹೇಳಿದಂತಂದ್ರೆ ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಸತ್ಯ ಆಗ್ಲಿಕ್ಕಿಲ್ಲ. ನಾವು ಯಾವ್ದಾರು ಅವ್ರ ಕಾರ್ಯಕ್ರಮದಾಗ ಕಲ್ಲು ಹೋಗಿತ್ತೀವಲ್ರಿ, ಹಿಂದೂಗಳ ಮನೆ ಅವ್ರು ದೊಡ್ಡ ಪವಿತ್ರ ಹಬ್ಬ ಆಯ್ತಲ್ಲ, ಎಲ್ಲರೂ ಹಿಂದೂಸ್ತಾನದಾಗ ಎಲ್ಲರೂ ಕಲ್ಲು ಬಿದ್ದಾವನ್ರಿ, ಎಲ್ಲರೂ ದಾಂಧಿ ಆಗೈತೆ. ಒಬ್ರು ಮಾತಾಡಲ್ಲ ಇದ್ರಲ್ಲ, ಯಾಕೆ ಕಪ್ಪುತ್ತೀರಿ ಅಂಜಿರಿ ಕಲ್ಲು ಯಾಕೆ ಕುಡಿತಾರಪ್ಪ. ಗಣಪತಿ ಬಂದಾಗ ಇವ್ರು ಪೆಟ್ರೋಲ್ ಬಾಂಬ್ ಹಾಕಿ ಕಲ್ಲು ಯಾಕೆ ಹೋಗಿತ್ತಾರಪ್ಪ. ತಿಂಡಿ ಅದಕ್ಕೆ ಒಂದೇ ಔಷಧ JCB. ತಿಂಡಿ ಮುರಿಯಬೇಕು. ಇದು ಯೋಗಿ ಆದಿತ್ಯನಾಥ್ ಅದಾರ್ಥ ಉತ್ತರ ಪ್ರದೇಶ ಶಾಂತದ. ಹಿಮೇಂದ್ರ ಬಿಸ್ವಾಸ್ ಯಾರವರು ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಶಾಂತ ಐತಿಲ್ಲ. ಮಹಾರಾಷ್ಟ್ರದಾಗ ಮೊನ್ನೆ 4% ಮುಸ್ಲಿಂ ಮೀಸಲಾತಿ ಕೊಟ್ಟಿದ್ದು ತೆಗೆದು ಒಬ್ಬರು ಕೋಯಂಕ ನಮಗ ಇಲ್ಲಿ 4% ಕೊಟ್ಟಾರ. ಇವತ್ತು ಹಿಂದುಳಿದ ದಲಿತರು ನಮ್ಗೆ ಮೀಸಲಾತಿ ಸ್ವಲ್ಪ ಹೆಚ್ಚು ಮಾಡಿ ಅಂದ್ರೆ ಮಾಡ್ಲಿಕ್ಕೆ ತೇರಿಲ್ಲ.
ನಾನು ವಿಧಾನಸಭೆದಾಗೆ ಸಿದ್ದರಾಮಯ್ಯನವ್ರಿಗೆ ನಮಗೆ ಜಗಳ ಆಯ್ತು. ಹೇಳಿ ನಂದು ಇಸ್ಲಾಮಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಸಂವಿಧಾನದ ಬರ್ತಾರೆ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ. ಹಾಂ ಏನಂತ ಆರ್ಟಿಕಲ್ 70 ತೆಗೆದು ಓದಂದೆ ನಾನು. ಆರ್ಟಿಕಲ್ 16 ಇಲ್ಲೇ ಇತ್ತಲ್ಲ, ಆರ್ಟಿಕಲ್ 70 ಇಲ್ಲೇ ಇತ್ತು. ಸುಮ್ಮನೆ ಗೋಳು ಹೇಳಕತ್ತೀರಿ ಸಿದ್ದರಾಮಯ್ಯ. ಅದ್ರಾಗ ಇನ್ನೊಬ್ಬ ಗ್ರೇಟ್ ಸಂವಿಧಾನ ಎಕ್ಸ್ಪರ್ಟ್ ಒಬ್ಬರು ಅದಾರ ವಿಧಾನಸಭೆ ಒಳಗೆ ನಿಮ್ಮ ಜಿಲ್ಲಾದ ಗ್ರೇಟ್ ಬಸವರಾಜ ರಾಯರೆಡ್ಡಿ. ನಿಮ್ಮೊಳಗೆ ಇದೇ ಜಿಲ್ಲೆ ಎಲ್ಲಿ ಕೊಪ್ಪಳ. ಹಾಂ ಎಲ್ಲಿಲ್ಲ ಅಜುಬ ಮೊದಲು ಒಂದೇ ಜಿಲ್ಲ ಅಲ್ಲ. ನಮ್ಮದು ಬಿಜಾಪುರ ಭಾಗ ಕೊಟ್ಟಿದ್ದಾಗ ನೀವು ಎಲ್ಲ ಒಂದೇ, ನಾವು ನೀವು ಒಂದೇ. ಅವರು ಬುಕ್ಕ ತೆಗೆದ ಸಂವಿಧಾನ ಬುಕ್ಕ ಹುಡುಕದ ವಯಸ್ಸಿಗೆ. ನಾ ಹೇಳಿದೆ ಸಿದ್ದರಾಮಯ್ಯವ್ರು ಯಾಕೆ ಮೋಸ ಮಾಡಾಕತ್ತೀರಿ ನಮ್ಮ ಹಿಂದುಳಿದವ್ರ ದಲಿತರಿಗೆ. ಇಸ್ಲಾಂ ಧರ್ಮ ಆಧಾರಿತವಾದಂಥ ಮೀಸಲಾತಿ ಕೊಡಲಿಕ್ಕೆ ಈ ದೇಶನಾಗ ಅವಕಾಶ ಇಲ್ಲ. ಇವತ್ತು ಪಾಪ ದಲಿತರು ಒಂದು 0.5% 1% ಹೆಚ್ಚು ಬಿಡ್ತಾರೆ. ನಮ್ಮವರು ನಮ್ಮ ಇಂಥ ಪವಿತ್ರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಜರು ಅದಾರ. 1% 2% ಕೊಟ್ಟರೆ ನಮಗೇನು ಬ್ಯಾನ್ ಇಲ್ಲ. ಯಾರು ಕಳ್ಳ ನಮ್ಮ ಮಕ್ಕಳು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಆರಾಮ್ಕೋರಿಗೇನು ಮೀಸಲಾತಿ ಕೊಡ್ತೀವಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೊಟ್ಟಂಥ ಜನ ಇವತ್ತು ನೋಡ್ರಿ ಅವ್ರವ್ರೊಳಗೆ ಜಗಳ ಹಚ್ಚಿಬಿಟ್ಟಾರೆ. ಲೆಫ್ಟ್ ರೈಟ್ ಅದರ್ಸ್ ಅದು ಇದು ಪಾಪ್ಸಿಗೆ ಜಗಳ ಹಾಕಿ ತಿಳ್ಕೊತಾರೆ. ನಾಳೆ ನಾ ಏನಾರು 28ಕ್ಕೆ ಬಂದಂದ್ರೆ ಆ 4% ಮೊದಲೇ ಕ್ಯಾಬಿನೆಟ್ನಾಗ ತೆಗೆದೋಗಿತೀನಿ. ತಗೋರಿ, ರೈಟ್ದವ್ರು ತಗೋರಿ, ಲೆಫ್ಟ್ದವ್ರು ತಗೋರಿ, ಗೋಯಿ ಸಮಾಜ ಎಲ್ಲ ಹೊಡೀರಿ. ನೀವು ತಗೋರಿ, ಹಿಂದುಳಿದ ವರ್ಗದವ್ರು ತಗೋರಿ, ಹಾಲು ಮತದವ್ರು ಇನ್ನೊಂದು 40% ನಿಮ್ಮ ಸಿದ್ದರಾಮಯ್ಯ ಕೊಟ್ಟು ನಾ ಕೊಡ್ತೀನಿ ತಗೋರಿ. ಉಳ್ಕಿದ ನಮ್ಮ ಮರಾಠ, ಕ್ಷತ್ರಿಯ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು ಅವ್ರಿಗೂ ಸ್ವಲ್ಪ ಕೊಟ್ಟರು. ಅವ್ರಿಗೆ ಯಾಕೆ 4% ಕೊಡಬೇಕು? ಕೊಡ್ಬೇಕನ್ನ. ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಏನಾರೇ ನಾ ಬಂದರೆ ಎಲ್ಲ ಸಬ್ಸಿಡಿ ಎಲ್ಲ ರದ್ದು ಮಾಡಿಬಿಡ್ತೀನಿ. ರೇಷನ್ನು ರದ್ದೇ. ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವ್ರ ರೇಷನ್ ರದ್ದು ಮಾಡಬೇಕು ಬೇಡ? ಯಾವುದೂ ಇಲ್ಲ. ಒಂದೇ ಲಗ್ನ ಆಗಬೇಕು ಅಂದರೆ ರೇಷನ್, ಯಾರಾದರೂ ನೋ ರೇಷನ್. ನೀವು ಯಾರು ಗಪ್ಚುಪ್ಪ ಹಾಕ್ತಿದ್ರೆ ಹಾಕಿದ್ರೆ ಅದಕ್ಕೆ ಅಂತ ಪರ್ಮಿಷನ್ ಐತಿ. ಹಿಂಗೆ ಮಾಡಲಿಲ್ಲ ಅಂದ್ರೆ ನಡೀದಿಲ್ಲ. ನಮ್ಮ ದೇಶ ಉಳಿದಿಲ್ಲ ಬಂಧುಗಳೇ, ನಾವು ಹಿಂದೂಗಳು ಉಳಿದಿಲ್ಲ. ನೋಡು ಎಷ್ಟು ದಿನ ಧಡಾಕ್ ಹೇಳ್ತಾನ ಜಮೀರಮ್ಮ. ವಕಫ್ ಆಸ್ತಿಕ್ಕು ಹರಾರಂತ ನಾಂದೆ ಯಾರಪ್ಪಂದಪ್ಪ ಇದು ವಕಫ್ ಕಾಕ ಹೇ ರೇ ಜಮೀರ ಎತ್ತಸ ಗೊತ್ತಾಗ ಜಮೀರ್ ನಡೆದು ಬರ್ತು ಕುಸ್ತಿ ವಿಧಾನಸಭೆದಾಗ. ನೀ ನನ್ನ ಮುಂದೆ ನಡೆಸಿ ಬರ್ತಮ್ಮ ಅಂದೆ. ನಮ್ಮ ರಕ್ತದಾಗ ಶಿವಾಜಿ ಮಹಾರಾಜ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಅದಾರ. ನೀವೆಲ್ಲರೇ ಹಾರಾಡ್ದಿ ಹಮಾರ ಪಾಸ್ ನೈ ಚಲೇಗಾ वो मेरा चैम्बर को बात करेंगे ಎದಕ್ಕದು ಕೇಳಿದೆ ನಾನು. ಏನು ಮಾಡಿದ್ದ ನಮ್ಮ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾಕ ಇಲಾಖೆ ಒಳಗೆ ಕೇಳಿದ್ರೆ ಎಷ್ಟು ಸೂಕ್ಷ್ಮ ಇದೆ. 80% ಮುಸಲ್ಮಾನರಿಗೆ ಎಲ್ಲ ಸ್ಕೀಮ್ಗಳು, 10% ಕ್ರಿಶ್ಚಿಯನ್ರಿಗೆ, 10% ಒಳಗೆ ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ನಾ ಕೇಳಿದೆ ಬೆಳಗಾವಿ ಅಧಿವೇಶನದಾಗ ಅಲ್ಪಸಂಖ್ಯಾತರಂದ್ರೆ ಎಲ್ಲರೂ ಒಂದೇ. ಜಗಳ ಹತ್ತಿಬಿಡ್ತು ಇಬ್ಬರಿಗೂ. ನಡೀತವೆ. ಅಲ್ಲಿ ನಾನು ಚೇಂಬರ್ಗೆ ಬಂದು ಹೋದೆ. ಅಲ್ಲಿ ಜೈನ ತಿಳಿದ್ರು ಅಲ್ಪಸಂಖ್ಯಾತ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ. ನಾ ಕೇಳಿದೆ, ನಿನಗರೆ ಬುದ್ಧಿ ಬೇಕಲ್ಲಪ್ಪ ಜೈನ, ಏನು ಮಾಡೋದು ಸರ್, ಭಾಳ ಒತ್ತಡ ಇದೆ ನನ್ನ ಮೇಲೆ ಅಂತಲ್ಲ. ಅದು ಸರ್ಕ್ಯುಲರ್ ಕ್ಯಾನ್ಸಲ್ ರದ್ದಾಗಬೇಕಲ್ಲ ಮಾಡ್ಸ್ಕೊಂಡು ಬಂದೆ. ಜಮೀರ್ ಅನ್ನೋದನ್ನು ಭದ್ರಕೋಟೆ ಒಳಗೆ ಹೋಗಿ ಮಾಡ್ಕೊಂಡ್ಬಂದೆ. ಅವ್ರ ಚೇಂಬರ್ ತುಂಬ ಎಲ್ಲ ಅವೇ ನಿಂತಿದ್ರು. ಅವ್ರು ಹಿಂಗೆ ನೋಡ್ತಿದ್ರು,
इसके माँ का घोड़ा है रोड मेरे क्या उकड़ने वाला रहे तुम सब लोग सीधा ಹೋದೆ सीधा ಬಂದೆ ಮನಪಣ ಯಾರು ನಾನು ನೋಡೋ ಹಿಂಗೆ ಮೊದಲು ಹಿಂಗೆ ಸಟ್ ಮಾಡ್ತೀವಿ ನಾನು ಹಿಂಗೆ ನೋಡ್ಲಕ್ಕ ಎಲ್ಲಿ ಹಿಂಗೆ ಸೈಡ್ ಹಿಂಗೆ ಬರೀ ಮಕ್ಕಳು ಇರುತ್ತೆ ಟಿಪ್ಪು ಸುಲ್ತಾನ್ ಈ ದೇಶ ಹಾಳು ಮಾಡ್ದೊಂದು ಜನ್ಮ ದಿನಾಚರಣೆ ಆಚರಿಸ್ತಾರೆ ಹಾಂ ಎಲ್ಲ ಗ್ರಾಮ ಪಂಚಾಯತ್ ಟಿಪ್ಪು ಸುಲ್ತಾನ್ ಫೋಟೋ ಹಾಕೋದು ಇನ್ನಾಗ ನಮ್ಮ ಕಾರ್ಯಕ್ರಮದ ಮೊದಲೇನು ಮಾತಾಡಿದಲ್ಲಿ ಯಾವ ಸಿಗ್ತದೆ ಉದಯ್ ಸಿಂಗ್ ಹಾಂ ದುರ್ಗಾ ಸಿಂಗ್ ನಮ್ಮ ಮಹಾರಾಣಾ ಪ್ರತಾಪರದ್ದು ಜನ್ಮ ದಿವಸವನ್ನು ಸರ್ಕಾರ ಆಚರಣೆ ಮಾಡಬೇಕು ಯಾರು ಬಂದರೆ ಮಹಾರಾಣಾ ಪ್ರತಾಪರದ್ದು ಜನ್ಮ ದಿನಾಚರಣೆ ಕರ್ನಾಟಕದಾಗ ಆಗ್ತದೆ ಯಾರು ಅಧಿಕಾರಕ್ಕೆ ಬಂದರೆ ಧರ್ಮದ ನಮ್ಮ ಮಹಾರಾಣಾ ಪ್ರತಾಪರದ್ದು ಶಿವಾಜಿ ಮಹಾರಾಜರದ್ದು JCB ಬರಬೇಕು ರಾಜ್ಯದಾಗ ನಾ ಬಂದ್ರೆ ಫುಲ್ ನಮ್ಮ ಪೊಲೀಸರಿಗೆ ಫುಲ್ ಪರ್ಮಿಷನ್ ವಿತ್ AK-47 ಪಾಕಿಸ್ತಾನ್ ಜಿ ಅನ್ನೋದ್ರಾಗ ಡನ್ ಯಾರು ಹೆಚ್ಚು ಎನ್ಕೌಂಟರ್ ಮಾಡ್ತಾರೆ ಪ್ರಮೋಷನ್ ಇದಕ್ಕಂದ್ರೆ ಡಿಮೋಷನ್ ಯಾರು ದೇಶ ವಿರೋಧಿ ಮಾಡಿದ್ರೆ ನೋ ಕಾಂಪ್ರಮೈಸ್ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಸುಮ್ಕೊಂಡಿರ್ಬೇಕಾ ಬೆಂಗಳೂರದು ಯಾವುದದು KJL ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಿಕ್ಕೆ ಹೋಗ್ತಾರೆ ನನ್ನ ಮಕ್ಕಳು ಇವತ್ತು ಹೆಂಗಾಗಿಬಿಟ್ಟೈತೆ ಅಂದ್ರೆ ಅದೇ ಸರ್ಕಾರ ಮುಂದೆ ಅವನು ಮಾಡ್ತಾರೆ ವಿಧಾನಸಭೆ ಮ್ಯಾಗ ಗ್ಯಾಲರಿ ಹಂಗೆ ನೋಡಿದ್ರೆ ಬರೀ ಅವೇ ಕೂತಿರ್ತಾರೆ ನೋಡ ಇದೇನು ಪಾಕಿಸ್ತಾನ ಅಸೆಂಬ್ಲಿ ಏನು ಭಾರತ ಕರ್ನಾಟಕ ಮತ್ತು ಹಿಂಗೆ ಪೊಲೀಸರ ಮುಂದೆ ಹಿಂಗೆ ಅಡ್ಡಾಡ್ತಾರಲ್ಲ ವಿಧಾನಸಭೆದಾಗ ನಾ ಆದ ತಿಳ್ಕೊರಿ ಆ ಕಡೆ ಹಾಯಿಸ್ಲಿಕ್ಕೆ ಕೊಡೋದಿಲ್ಲ ಹುಬ್ಬಳ್ಳಿ ಒಳಗೆ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಿ ಮಾಡ್ತಾರೆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಒಬ್ಬ ಮುಲ್ಲಾ ಭಾಷಣ ಮಾಡ್ತಾನೆ ಜಲಾದವ್ ಪೊಲೀಸ್ ಸ್ಟೇಷನ್ ಹತ್ರ ಹಾತಾನೆ ಇದು ಏನು ಎಲ್ಲಿಗೆ ಬರ್ತದೆ ಇರುವ 4 ಅವತ್ತೇ ಏನು ಕೊಂಡ್ರೆ ಮಾಡಿದ್ದು ಹೇಳ್ದೆ ನಾ ಬೊಮ್ಮಾಯಿಗೆ ಏನು ಬೊಮ್ಮಾಯಿ ಅವರ ಬರೇ ಕಠಿಣ ಕ್ರಮ ಕೈಗೊಳ್ಳೋಲ್ಲ ನೀವು ಉಗ್ರ ಕ್ರಮ ಕೈಗೊಳ್ಳೋ ಈ ಸುಡುಗಾಡಿ ಆ ಕ್ರಮನೇ ಇಲ್ಲ ಹಿಂಗಾಗಿ ಏನಾಗೈತಿ ಮೊನ್ನೆ ಪೊಲೀಸರು ನಮ್ಮ KGF ಕೋಲಾರ್ನಾಗ ಹೋಗಿದ್ದೆ ಆ ಪೊಲೀಸರಿಗೆ ಒಂದು ಅಂದಾಜಿತ್ತು ಒಂದು ಏನು ಇವು ಎತ್ನಾಗೊಂಡು ಉತ್ತರ ಕನ್ನಡದ ಹಟ್ಟೆ ಇಲ್ಲ ಹಳ್ಳಿನ ಕೇಳ್ತಾನೆ ಅಂತೇಳಿ ಒಂದು 4-5 ಕೂಡ್ಬೋದ್ರಿ ಅಂತೇಳಿ ಅವ್ರ ರಿಪೋರ್ಟ್ ಇತ್ತು 7-8 ಸಾವಿರ ಜನ ಕೂಡಿಬಿಟ್ರೆ SP ಅಡಿಷನಲ್ SP ಎಲ್ಲರೂ ಬಂದಿತ್ತು ಮತ್ತೇನು ಗದ್ಲಿಗಿದ್ದಾಗಿತ್ತು ಅಲ್ಲಿ ಕಾರ್ಯಕರ್ತರು ಹೇಳಿದ್ರು 3 ಸೀಟ್ 4 ಸೀಟ್ ಹೋಗ್ತಾರೆ ಇಲ್ಲಿ ಅವ್ರು ಸಾಬ್ರು ಪೊಲೀಸರಿಗೆ ಹಂಚಿಸ್ಲಾಕತ್ತಾರ ಅಂದ್ರೆ ಅಲ್ಲಿಗೆ ಬಂದು ನಿಂತಾರೆ ಬರೇ ಅವ್ರು ಓಣ್ಯಾಗ ಬರ್ಲಾಕತ್ತಾರಂದ್ರೆ ದಡ 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 ಬಗಲ ಮಾಡ್ತಾರೆ ಅಂದರೆ ಭಾರತ ಉಳಿಲಿಕ್ಕೆ ಸಾಧ್ಯವೇ ಪೊಲೀಸರಿಗೆ ನೋಡ್ರಿ ಪಾಪ ನಮ್ಮ ಮೊನ್ನೆ ನೋಡಿದೆ ಹೋದ ಇದ್ರಾಗ 2 ವರ್ಷ ಮಾಡಿಸಿದ್ದೆ ನಾನು ಗುದ್ದಾಡಿ ಪರಮೇಶ್ವರ ನೋಡಕ್ಕೆ ಒಬ್ಬ PS ಆಗಲಿ ಒಬ್ಬ ಅಧಿಕಾರಿ ಬಂದು ಒಂದು 2 ವರ್ಷನೇ ಟ್ರಾನ್ಸ್ಫರ್ ಆಗಬಾರ್ದು ಈಗ ಮತ್ತೆ 1 ವರ್ಷಕ್ಕೆ ಟ್ರಾನ್ಸ್ಫರ್ PS ಅವ್ರು ಬಂದು ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಆ ಊರಿಂದ ಇತಿಹಾಸ ತಿಳ್ಕೊಬೇಕಾದ್ರೆ 60 ತಿಂಗಳು ಹೋಗ್ತಾರೆ ಯಾರು ಲಪುಟ್ರು ಅದಾರ ಯಾರು ಪಿಕ್ ಪಾಕೆಟ್ ಮಾಡ್ತಾರ ಯಾರು ಪದ್ಮಾಸ್ ಅದ ತಿಳ್ಕೊಳಕ್ಕೆ ಅವ್ರು ಪೊಲೀಸರಿಗೆ ಒಂದು ಟೈಮ್ ಬೇಕಲ್ಲ ಅಷ್ಟರಾಗೆ ಮತ್ತೆ ಟ್ರಾನ್ಸ್ಫರ್ 8 ತಿಂಗಳ ಅಲ್ಲಿಂದ MLಗಳು ದಂಧೆ ಚಾಲೂನೇ ಮತ್ತೊಬ್ಬ ಯಾರಿಗಾನ ಏನೈತಿ ಹೇಳು 15 ಕೊಡ್ತೀನಿ ಅಂತಾನ ನೀ 11ಕ್ಕೆ ಆಗೋದಿಲ್ಲ ಎಲ್ಲ ರೇಟ್ ಭಾಳ ಹೆಚ್ಚಾಗವು ಸಿಗರೇಟ್ ರೇಟ್ ಹೆಚ್ಚಾಗೈತಿ ದಾರು ರೇಟ್ ಹೆಚ್ಚಾಗೈತಿ ಅದೇನು IPL ಟಿಕೆಟ್ ರೇಟ್ ಹೆಚ್ಚಾಗೈತಿ ಈ MLಗಳು ದಂಧ ನಮ್ಮ ಮನೆ ವಿಧಾನಸಭಾದಾಗ ಹೇಳಿದೆ ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ಅಂತೇಳಿ ನಮ್ಮ ಅಶೋಕ್ ಅವರು ಒಂದು ಇದು ತಂದಿದ್ರು ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಕಾನೂನು ಸುವ್ಯವಸ್ಥೆ ಎಲ್ಲ ಹಂಗಾಯ್ತು ಹಿಂಗೆ ಹೊಡೆದ್ರು ನಾ ಹೇಳಿದೆ ಅವತ್ತು ಮಾನಪ್ಪನವರಿದ್ರು ನೀವೇನು ಗೊತ್ತಿರಲಿಲ್ಲ 224 ಮಂದಿ ನೀವು ರೊಕ್ಕ ತಿನ್ನೋದು ಪೊಲೀಸರ ಕಡೆ ಬಿಡ್ರಿ ಎಲ್ಲ ತಾನೇ ಕಾನೂನು ಟೈಟಲ್ ನಿಮ್ಗೆ ಹಳ್ಳಿಯಾಗಿನ ಜಾತ್ರೆಗೆ ನಾಟಕಕ್ಕೆ ನಮ್ಮ ಕಡೆ ನಾಟಕಕ್ಕೆ ಹೋಗ್ತಾರೆ MLಗಳು ಆ ನಾಟಕ ಹೋಗು ಅಲ್ಲಿ ಹೋಗೋಣನೇ ಮತ್ತು ನಾಟಕಕ್ಕೆ ಹೋಗಿ ಒಂದು ಮ್ಯಾಗ ದೇಣಿಗೆ ಹಾಕೇಬೇಕಲ್ಲ ನಮ್ಮ ಭಾಗದ ಶಾಸಕರಾದಂಥ ಟೀಮ್ ಅವರು ಸುಮಾರು 10,001 ರೂಪಾಯಿ ಕೊಡ್ತಾರೆ ಅವ್ರಿಗೆ ಆಭಾರಿ ಆಗಿದ್ದೇನೆ ಒಬ್ಬ ಬಂದು ಹೇಳ್ತಿರ್ತಾನೆ
ಅದು 10,000 ಯಾರು ಕೊಟ್ಟಿರ್ತಾರೆ ಗೊತ್ತೇನು? ಆ ಯಾವ ಪಿ ಎಸ್ ಲಿಮಿಟ್ನಾಗ ಬಂದಿರೋದು ಪಾಪ ಅವ 10,000 ರೂಪಾಯಿ ಎಮ್ ಎಲ್ ಎ ಕೊಡೋಕೊಂಡು ಏನು ಇವತ್ತು ಈ ಪೊಲೀಸ್ ಇದು ಏನು ಇಂಥ ಊರಿಗೆ ಹೊಂಟೀನಿ ಮತ್ತು ಅಲ್ಲೆಲ್ಲ ಆಯರೇಜ್ ಮಾಡ್ಬೇಕಾಗ್ತದೆಲ್ಲ ತೊಗೊಂಡ್ಬಾತೀನಿ. ಪಾಪ ಪಿ ಎಸ್ ಐ ಕೊಟ್ಟ ಮ್ಯಾಗ ಅವೆಲ್ಲನೂ ಪ್ರಾಮಾಣಿಕಿರ್ಬೇಕು, ಸಾಚ ಇರ್ಬೇಕು ಅಂತೇಳಿ ನೀವು ಎಮ್ ಎಲ್ ಎಗಳು ಹೇಳ್ತಿರಲ್ಲ. ನೀವು ಮೊದಲು ಕಳ್ಳಿದ್ದೀರಿ ಇಲ್ಲಿ ಕೂತಾರ ಹೊರಗಿನವರು. ನೀವು ಸಾಚ ನಾ ಪೊಲೀಸರ ಕಡೆ ರೊಕ್ಕ ತಿನ್ನೋದಿಲ್ಲ, ಯಾವ ವರ್ಗಾವಣೆಗೆ ತಿನ್ನೋದು. ನಾ ಹಾಗೆ ನಮ್ಮ ಬಿಜಾಪುರದಾಗ ಯಾರು ಬೇಕಾದ್ರೆ ಡಿ ಸಿ ಎಸ್ ಪಿ ಎಲ್ಲ ನನ್ನ ಕೈಗೆ ನನಗೆ ಅಂಜಿ ಎಲ್ಲರೂ ನಾ ಹೇಳಿದವ್ರನ್ನೇ ಡಿ ಸಿ ಎಸ್ ಪಿ ಹಾಕ್ತಿದ್ರು ಮರಪ್ಪಣ ಬೊಮ್ಮಾಯವ್ರು. ಪಾಪ ಒಳ್ಳೆ ಮನುಷ್ಯ. ಹೋಲ್ಬಿಡಪ್ಪ ಎತ್ತ ತೆರಿಗೆ ತೆಗ್ತಾರೆ. ಅವ್ರು ಹೇಳಿದ ಎಸ್ ಪಿ ಹಾಕು, ಅವ್ರು ಹೇಳಿದ ಡಿ ಸಿ ಹಾಕು. ನಾ ಎಂದೂ ಎಸ್ ಪಿ ಅವ್ರಿಗೆ ಪಿ ಎಸ್ ಎಂದೂ ಫೋನ್ ಮಾಡಿ ಅದನ್ನ ಬಿಡ್ರಿ, ಗಾಂಜಾ ಬಿಡ್ರಿ, ನಕಲಿ ನೋಟ್ ಮಾಡೋದು ಬಿಡ್ರಿ ಅಂತ ಒಂದು ದಿವಸನೂ ನಾ ಎಂದೂ ಮಾತಾಡ್ತೀವಿ. ಒಬ್ಬ ದಲಿತ IPS ಅಧಿಕಾರಿ ಇದ್ರು, ಅವ್ರು ಹೇಳಿದ್ರು ಹೋಗೋ ಮುಂದೆ ಟ್ರಾನ್ಸ್ಫರ್ ಆಗಿ, ಸರ್ ನನ್ನ ಸರ್ವಿಸ್ನಾಗೆ ನಿಮ್ಮಂಥ ಎಮ್ ಎಲ್ ಎ ನಾನು ಹೋಗಲಿಲ್ಲ ಅಂದರೆ ಕಾನೂನು ವ್ಯವಸ್ಥೆ ಉಳಿತದೆ. ಅಂದರೆ ಪೊಲೀಸರನ್ನ ನಾವು ಎಷ್ಟು ಇವತ್ತು ನೋಡ್ರಿ, ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ, ಒಂದು ಹೋಟೆಲ್ದಾಗ ಊಟ ಮಾಡಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದರು. ನಮ್ಮ ಭಾಗದವರೇ ಎಲ್ಲ ಈ ಕಡೆ ಭಾಗದವರೇ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ ಕದೀವಿ, ನಾವು ಶ್ರೀನಗರ ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನು ರೀ ಏನು ಅನ್ನಿಸ್ತದೆ ಸರ್ ಇವತ್ತು ಆ ಸೊಳ್ಮಕ್ಕ ಪಾಕಿಸ್ತಾನದವ್ರ ಮುಂದೆ ಎದಿ ಶಟ್ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂತ ಹೇಳಿ. ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದರೂ ಹೊಡಿಲಿಕ್ಕೆ ಅಧಿಕಾರಿ ಇರಲಿಲ್ಲ. ಈಗ ಒಬ್ಬನೇ ಕಾಯಿಂಕನ್ನ ಡಮ್ ಮತ್ತು ಹಾಕ್ತೀವಿ, ಸೀದಾ ಜನ ಅಂತ ಕಳಿಸ್ಬಿಡ್ತೀವಿ. ಮೊದಲ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟು ಕಳಿಸುವಂಥ ಕಾಲ ಇತ್ತು ಬಂಧುಗಳೇ. ಇವತ್ತು ಬದಲಾವಣೆ ಈ ದೇಶದಲ್ಲಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಕ್ಷತ್ರಿಯ ಸಮಾಜ ಒಂದಾಗಿ ನೋಡ್ರಿ, ಇವತ್ತು ವೇದಿಕೆ ಮೇಲೆ ಎಲ್ಲ ಜಾತಿ ಬೀಳಲಿಲ್ಲ ಅಂದ್ರೆ ದೇಶ ಉಳಿದಿಲ್ಲ. ಜಾತಿ ನೋಡಿ MLA MP ಓಟ್ ಹಾಕ್ತಾರೆ. ನೀವು MP ಗೆ ಜಾತಿ ನೋಡಲಾರ್ದೆ ಓಟ್ ಹಾಕಿದ್ದಕ್ಕೆ ನರೇಂದ್ರ ಮೋದಿ ದೇಶನಾಗ ಹಾಕ್ಸ್ಕೊಳಕ್ಕೆ ಸಾಧ್ಯ. ಇವತ್ತು ನರೇಂದ್ರ ಮೋದಿ ಅವ್ರು ಮಾಡಿದ್ರಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರದ 370 ತೆಗೆದು ಹಾಕಿದ್ರು. ಇವತ್ತು ಮಿಲ್ಟ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟರು. ಇವತ್ತೆಲ್ಲರೂ ನೋಡಿರಲಿಲ್ಲ, ಯಾವ್ದು ಮನೆ ಬಂದಿಲ್ಲ ಸಿನಿಮಾ ಅದು ದುರಂದ. ನೋಡ್ರಿ ಎಲ್ಲರೂ, ನಮ್ಮ ಪೊಲೀಸರು, ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಐತೆ. ನಮ್ಮ ಪೊಲೀಸರ ಬಳಿ ತಾಕತ್ತೈತಿ, ನಮ್ಮ ಸೈನ್ಯಗಳಲ್ಲಿ ಭಾರಿ ತಾಕತ್ತೈತಿ. ಆದರೆ ಅದನ್ನು ಸರಿಯಾಗಿ ಒಬ್ಬ ನಾಯಕ ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಯವರು ಅಜಿತ್ ಡೋಭಾಲ್ ಬಗ್ಗೆ ಇತಿಹಾಸ ಬರ್ಲಾಕತ್ತದ ಬಂಧುಗಳನ್ನು ವಿಚಾರ ಮಾಡಿರಿ. ಇವತ್ತು ನಮ್ಮ ದೇಶ ಪೊಲೀಸರು ಅಂದರೆ ಯಾರು? ನಮ್ಮವರೇ. ಮಿಲ್ಟ್ರಿ ಅಂದರೆ ಯಾರು? ನಮ್ಮವರೇ. ಅವರು ಅದಾರತ್ ಹೇಳೇ ನಾವು ನೋಡ್ರಿ, ಒಬ್ಬ ಹೈದರಾಬಾದ್ನಾಗ ಏನು ಹೇಳ್ತಿದ್ದ, 15 मिनट पुलिस का हटाओ, तुम 100 करोड़ है ना खत्म करेंगे अंतिದ್ದ. ನಾ ಹೇಳಿದವನಿಗೆ, ಮಗನೇ 15 ದಿವಸ ಆದ್ರೂ ಏನು ಹರ್ಕೋದಾಗಲ್ಲ ನಮ್ಮ ಹಿಂದೂಗಳಿಗೆ. ಇದಕ್ಕೆ ಉತ್ತರ ಕೊಡಬೇಕಿಲ್ಲ, ಜವಾಬ್ ಕೊಡ್ಬೇಕೇನು ಸುಮ್ಮನೆ ಕುಂದಿರ್ಬೇಕು. ಇವತ್ತು ಮಾನ್ಯ ಹೈದರಾಬಾದದ ಸದಸ್ಯರಿಗೆ ಹೇಳಿದ್ದು ಖಂಡನೀಯ. ಇಲ್ಲಾಂದ್ರೆ ಯಾರು ಕೇಳ್ತಾರೆ? ಅಳ್ಬರ್ಕನಾಗ ಭಾಷಣ ಮಾಡಿದ. एक बार बोलो भारत माता की, छत्रपति शिवाजी महाराज की, महाराणा प्रताप की, राजमाता अहिल्याबाई होळकर की, डॉक्टर बाबा साहेब अंबेडकर ಅವರಿಗೆ